ಸರಿ ಸರಿ ಇಲ್ಲ ಮಾಡು ಫೋಟೋ ತೆಗಿರೋದು ಬೇಡ. ಮಕ್ಕಳ ಘೋಷಣೆ ಹೇಳಬೇಕು. ಇದಾಗಿದ ತಕ್ಷಣ ರಾಷ್ಟ್ರಗೀತೆ ಇರುತ್ತೀಗ. जय हे भारत भाग्य विधाता, पंजाब सिंधु गुजरात मराठा द्राविड उत्कल वंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभ आशीष मागे, गाहे तव जय गाथा जन गण मंगलदायक, जय हे भारत भाग्य विधाता, जय हे जय हे जय हे जय 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 हे. विजय कर देती कलाए, तब होवे
तिरंगा प्यारा, झंडा ऊंचा रहे हमारा, विजयी विश्व तिरंगा प्यारा। ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿ ನೋಡಲ್ಲಿ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೆಯ ಪರ ಸಾಧನವೋ ಕಷ್ಟಗಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಡನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡಲೆಂದು ಲೋಕದೊಡನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡಲೆಂದು ರಾಜ್ಯಗಳು ಬಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮಕುಟಗಳು
ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗೆದ್ದಗೆ ಮಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಸಾನಿಪ ಮಪ ಸಾನಿಪ ಮಪ ನೀಪ ಮಪ ನೀರಿ ಸರಿ 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 ಹಾ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀವನು ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀವನು ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಸಿಸದೆ ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಸಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಸಪ ಪಗ ನೀರಿ ಪದ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೇ ಅವರ ಸಾಧನವೋ ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ 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 ಸದಾ ಬೆಳಗಲಿ ಭಾರತವು ಜಗದಲ್ಲಿ ಮಿನುಗುವ ತಾರೆಯಾಗಲಿ ಎಂದು ಹೇಳುತ್ತಾ ತಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ
ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್. ಶ್ರೀಮಾನ್ಯ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳು. 1950 ಜನವರಿ 26ರಂದು ನಮ್ಮ ದೇಶವು ಗಣರಾಜ್ಯವಾಯಿತು. ನಮ್ಮ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಹೊಂದಿತ್ತು. हमारी पहचान तो यही है कि हम हिंदुस्तान है। आदरणीय प्रधानाचार्य, सभी शिक्षक और मेरे प्यारे आप सभी को मैं करे भारत माता की ಲಕ್ಷ್ಮೀರವರಿಗೆ ಧನ್ಯವಾದಗಳು. ಈಗ 8ನೇ ತರಗತಿಯ ಸಿ ವಿಭಾಗದ ಚೈತ್ರರವರಿಂದ ಕನ್ನಡದಲ್ಲಿ ಒಂದು ಪುಟ್ಟ ಭಾಷಣ. ಎಲ್ಲರಿಗೂ ಶುಭ ಮುಂಜಾನೆ. ವೇದಿಕೆಯನ್ನು ಅಲಂಕರಿಸಿರುವ ಶಾಲೆಯ ಮುಖ್ಯ ಗುರುಗಳಿಗೂ, ಅತಿಥಿ ಗಣ್ಯರಿಗೂ, ಶಿಕ್ಷಕರಿಗೂ, ಪೋಷಕರಿಗೂ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರಿಗೂ ಸರ್ವರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇಂದು ನಾವು 2026ರ ಗಣರಾಜ್ಯೋತ್ಸವವನ್ನು ಸಂಭ್ರಮಿಸಲು ಇಲ್ಲಿ ಸೇರಿದ್ದೇವೆ. ಈ ವಿಶೇಷ ದಿನವನ್ನು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸುವ ದಿನವಾಗಿ ಇದನ್ನು ಆಚರಿಸುತ್ತೇವೆ. 1950ರ ಜನವರಿ 26ರಂದು ಭಾರತವು ಗಣರಾಜ್ಯವಾಗಿ ಘೋಷಿಸಲ್ಪಟ್ಟಿತು. ಅಂದಿನಿಂದ ನಮ್ಮ ಸಂವಿಧಾನ ನಮ್ಮನ್ನು ಮುನ್ನಡೆಸಲು ಒಂದು ದೀಪಸ್ತಂಭವಾಗಿದೆ. ಇದು ದೇಶ ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್, ರಾಣಿ ಚೆನ್ನಮ್ಮ ಅನೇಕ ನಾಯಕರು ದೇಶದ ಸ್ವಾತಂತ್ರ್ಯಕ್ಕಾಗಿ. ಕುಮಾರಿ ಚೈತ್ರಗೆ ತಮ್ಮ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನು ತಿಳಿಸೋಣ. ಈಗ 8ನೇ ತರಗತಿಯ ಬಿ ವಿಭಾಗದ ತ್ಯಾಗಮ್ಮರವರಿಂದ ಇಂಗ್ಲಿಷ್ನಲ್ಲಿ ಒಂದು ಪುಟ್ಟ ಭಾಷಣ. ತ್ಯಾಗಮ್ಮರವರಿಗೆ ತಮ್ಮ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನು ತಿಳಿಸೋಣ. ಈಗ 8ನೇ ತರಗತಿಯ ಸಿ ವಿಭಾಗದ ಶ್ರೀದೇವಿರವರಿಂದ ಕನ್ನಡದಲ್ಲಿ ಒಂದು ಭಾಷಣ. ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ನನ್ನ ಹೆಸರು ಶ್ರೀದೇವಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆಯ ಮೇಲೆ ಆಸೀನರಾದ ಮುಖ್ಯ ಗುರುಗಳೇ, ಶಿಕ್ಷಕರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇಂದು 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಎಲ್ಲರಿಗೂ ಮೊದಲಿಗೆ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳು ಕೋರುತ್ತೇನೆ. 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬಂದಿತ್ತು. ಈ ದಿನವು ಭಾರತದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಯಾದ ದಿನವಾಗಿದೆ. ಗಣರಾಜ್ಯೋತ್ಸವ ರಾಷ್ಟ್ರೀಯ ಹಬ್ಬವಾಗಿದೆ. ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿದ್ದರು. ರಚನಾ ಸಮಿತಿ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಆಗಿದ್ದರು. ಧನ್ಯವಾದ. ಶ್ರೀದೇವಿಗೆ ತಮ್ಮ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನು ತಿಳಿಸೋಣ. ಈಗ 9ನೇ ತರಗತಿಯ ಡಿ ವಿಭಾಗದ ಸೃಷ್ಟಿರವರಿಂದ ಕನ್ನಡದಲ್ಲಿ ಒಂದು ಭಾಷಣ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ. ಜನವರಿ 26, 1950 ಭಾರತದ ಸಂವಿಧಾನ ಜಾರಿಗೆ ಬಂದಿದೆ. ಗಣರಾಜ್ಯೋತ್ಸವ ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ. ಈ ದಿನ ರಾಷ್ಟ್ರೀಯ ರಜೆ ದಿನವಾಗಿದೆ. ಬಾಬು ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪತನವಾಗಿದ್ದರೆ ಗಣರಾಜ್ಯೋತ್ಸವ ದೇಶದಲ್ಲಿಯೇ ಸಂತೋಷದಿಂದ ಆಚರಿಸುತ್ತೇವೆ. ನಾವೆಲ್ಲರೂ ಗಣರಾಜ್ಯೋತ್ಸವ ಸಂವಿಧಾನ ಗೌರವಿಸಬೇಕು ಎಂದು ತಿಳಿಸುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ. ಸೃಷ್ಟಿರವರಿಗೆ ತಮ್ಮ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನು ತಿಳಿಸೋಣ. ಈಗ 8ನೇ ತರಗತಿಯ ಎ ವಿಭಾಗದ ಅಂಜಲಿರವರಿಂದ ಕನ್ನಡದಲ್ಲಿ ಒಂದು ಭಾಷಣ. ನನ್ನ ಹೆಸರು ಅಂಜಲಿ. ನಾನು 8ನೇಗಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ
ಶುಭಾಶಯಗಳು. ನಾವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಈ ದಿನದಂದು ಭಾರತ ಸಂವಿಧಾನವು 1956 ಜನವರಿ 26ರಂದು ಜಾರಿ ಬಂದಿತು. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಪಿತಾಮಹರಾಗಿದ್ದರು. ಈ ದಿನಕ್ಕೆ ಕಾರಣರಾದ ತ್ಯಾಗ ಮತ್ತು ಹೋರಾಟಗಾರರನ್ನು ನೆನಪಿಸಿಕೊಳ್ಳ ಧನ್ಯವಾದಗಳನ್ನು ತಿಳಿಸೋಣ. ಈಗ ಪುಟ್ಟ ವಿದ್ಯಾರ್ಥಿ ಭುವನ್ LKG ರವರಿಂದ ಒಂದು ಭಾಷಣ. I love my country wherever I am celebrating India. Thank you, Bharat. Everyone, my name is Devati. Today is 26 January. Today is celebrating our Republic Day. I wish you all very happy Republic Day. I wish you all very happy Republic Day. On 26 January 1950, our petition came into force. This is the first petition. Hello, my country, everyone, I am proud to belong India. Thank you, Anandal. ಮೂಲಕ ಧನ್ಯವಾದಗಳನ್ನು ತಿಳಿಸೋಣ. ಈಗ LKG ಸಾತ್ವಿಕಿನ ಇಲ್ಲಿ ಸರಿ of India, we celebrate this day with great joy and happiness on this day. The Constitution is the supreme law. The Constitution of India, we celebrate this day. Thank you. ಈಗ ಭಾಷಣ. ಪಂಜರದಲ್ಲಿ ಪಂಜರದ ವೇದಿಕೆ ಮೇಲೆ ಆಸೀನರಾದ ಮಾನ್ಯ ಅಧ್ಯಕ್ಷರೇ, ಅತಿಥಿಗಳೇ, ಶಿಕ್ಷಕರೇ ಹಾಗೂ ನನ್ನ ಸ್ನೇಹಿತರೇ, ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳು. Today, 26 January, our Republic Day. I wish you a very happy Republic Day. Republic Day is our national festival on 26 January 1950. Our national festival comes into force. I love my country very much. I am proud to live in India. Thank you, Bharat. ಮೊದಲು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಒಂದು ಶುಭ ಕಾರ್ಯಕ್ರಮದ ಹಾಗೂ ರಾಷ್ಟ್ರೀಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ಶಾಲೆಯ ಉಪಪ್ರಾಂಶುಪಾಲ ಗುರುಗಳೇ ಹಾಗೂ ನಮ್ಮ ಯಾವತ್ತೂ ಶಿಕ್ಷಕ ಎಲ್ಲ ಸರ್ವ ಉನ್ನತೆ ಹಾಗೂ ಮುದ್ದು ವಿದ್ಯಾರ್ಥಿಗಳು ಎಲ್ಲರಿಗೂ ಮೊದಲು ನಾನು 77 ದೇಶಕ್ಕೆ ಬರ್ತಾ ಇದೆ. ಭಾರತದ ಆವಾಗಿನ ನಾಯಕರಿಗೆ ಒದಗಿ ಬರ್ತಾ ಇದೆ. ಇನ್ನು ಅದರ ಜೊತೆಗೇನೆ ಭಾರತದಲ್ಲಿ 562 ದೇಶಿ ಸಂಸ್ಥಾನಗಳಿಗೂ ಅವುಗಳ ಎಲ್ಲವನ್ನ ಒಗ್ಗೂಡಿಸಬೇಕಾಗಿತ್ತು, ವಿಲೀನೀಕರಣ ಮಾಡಬೇಕಾಗಿತ್ತು. ಇಲ್ಲ ಅಂತಂದ್ರೆ ಪಾಕಿಸ್ತಾನ ಯಾವ ರೀತಿಯಾಗಿ ವಿಭಜನೆಯಾಗಿ ಬೇರೆ ದೇಶವಾಗಿ ಹೋಗ್ತಿತ್ತೋ ಅದರಿಂದ ಭಾರತ ಅಖಂಡ ಭಾರತೀಯರಿಗೆ ಭಾರತೀಯರದೇ ಆಗಿರ್ತಕ್ಕಂತಹ ಭಾರತೀಯರ ಒಂದು ಆಶೋತ್ತರಗಳನ್ನ ಇಡೀ ಗಣರಾಜ್ಯೋತ್ಸವಕ್ಕೆ ನಮ್ಮ ಕರ್ನಾಟಕದ ಒಂದು ಧ್ಯೇಯವಾಕ್ಯ ಅಂದ್ರೆ ಈ ಟ್ಯಾಬ್ಲೋ ಪ್ರದರ್ಶನಕ್ಕೆ ಹೋಗಿದೆ. ಆಮೇಲೆ ಲಕ್ಷ್ಮಣ ಓದಿಸ್ತಾನೆ, ಹೌದಾ? ಆ ಭಗವದ್ಗೀತೆಯನ್ನು ಹೋಲಿಸ್ತಕ್ಕಂತಹ ಚಿತ್ರವನ್ನು ಕೂಡ
ಇಲ್ಲಿ ಮೂಲಭೂತ ಹಕ್ಕುಗಳ ಏನು ಒಂದು ಭಾಗ ಇದೆ ಅಲ್ವಾ, 3ನೇ ಭಾಗ, ಅಲ್ಲಿ ನಮ್ಮ ಸಂವಿಧಾನದ ಒಂದು ಕ್ಯಾಲಿಗ್ರಫಿಯನ್ನ ವಿನ್ಯಾಸ ಮಾಡಿರ್ತಕ್ಕಂಥ ವಿನ್ಯಾಸಕಾರರು ಅಲ್ಲಿ ಏನ್ ಮಾಡಿದ್ದಾರೆ, ಆ ರೇಖಾಚಿತ್ರದ ಮೂಲಕ ಒಡಮೂಡಿಸಿದ್ದಾರೆ. ಅಂದ್ರೆ ಕೇವಲ ಸಂವಿಧಾನ ಅಂತಂದ್ರೆ ಕಾನೂನಲ್ಲ, ಕಾನೂನಿನ ಚೌಕಟ್ಟಲ್ಲ, ಅದರ ಜೊತೆಗೆ ಕಾನೂನುಗಳ ಜೊತೆಗೇನೆ ನಮ್ಮ ದೇಶದ ಒಂದು ಭವ್ಯ ಸಂಸ್ಕೃತಿಯನ್ನ ಒಡಮೂಡಿಸ್ತಕ್ಕಂತಹ ಒಂದು ದಿವ್ಯ ಕೊಡುಗೆ ಆಗಿದೆ ಅಂತೇಳಿ ಹೇಳ್ಬೋದು. ಇನ್ನ ಇಲ್ಲಿ ಇನ್ನೂ ಅನೇಕ ಇದ್ವು. ಮೊನ್ನೆ ಒಬ್ಬ ವಿದ್ಯಾರ್ಥಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ಕೊಂತ 9ನೇ ತರಗತಿ ವಿದ್ಯಾರ್ಥಿ ಟೀಚರ್ ಒಂದು ಮುಗಿಸಿ ಏನ್ ಮಾಡಿದ್ರು ಅಂತಂದ್ರೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸುದೀರ್ಘ ಅವಧಿಯಲ್ಲಿ ಸಂವಿಧಾನ ರಚನೆ ಆಯಿತು ಭಾರತದ್ದು. ಅದಕ್ಕೆ ಅನೇಕ ಮಹನೀಯರು ದುಡಿದಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ದೇಶ ವಿದೇಶಗಳಲ್ಲಿ ಸಹ ಅಧ್ಯಯನ ಮಾಡಿ ಬೇರೆ ಬೇರೆ ದೇಶಗಳ ಉತ್ತಮ ಸಂವಿಧಾನದ ಅಂಶಗಳನ್ನು ಸಹ ಇವತ್ತು ನಮ್ಮ ದೇಶದ ಸಂವಿಧಾನದಲ್ಲಿ ನಾವು ನೋಡಬಹುದು. ಈ ಸಂವಿಧಾನ ರಚನಾ ಸಭೆಯಲ್ಲಿ ಈ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲ ಭಾರತ ಹಿಂದೆ ಅನುಭವಿಸಿರ್ತಕ್ಕಂಥ ಶೋಷಣೆ ಮತ್ತೆ ಸಮಾನತೆ ಇದ್ದಿಲ್ಲ ಅವೆಲ್ಲ ಅಂಶಗಳನ್ನು ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದೊಂದಾಗಿ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡ್ರು. ಅಸ್ಪೃಶ್ಯತೆ ಇತ್ತು, ಸಮಾನತೆ ಇದ್ದಿಲ್ಲ, ಮತ್ತೆ ಅನೇಕ ಆಡಳಿತದಲ್ಲಿ ಸಹ ಲೋಪದೋಷಗಳಿದ್ದು ಇರ್ತಕ್ಕಂಥ ಶರಣಪ್ಪ ಸರ್ ಅವರೇ, ಅದೇ ರೀತಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಶಾಲೆಯ ನನ್ನ ಆತ್ಮೀಯ ಎಲ್ಲ ಗುರುಗಳೇ ಮತ್ತು ಗುರುಮಾತೆಯರೇ ಹಾಗೂ ನನ್ನ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ, ಇವತ್ತು ಭಾರತೀಯರಿಗೆ ಒಂದು ನೆನಪಿಡಬೇಕಾಗಿರ್ತಕ್ಕಂಥ ಒಂದು ದಿನ. ನೋಡ್ರಿ, ಸ್ವತಂತ್ರ 1947ರಲ್ಲಿ ಬಂತು. ಆದರೆ ಬಂದ ನಂತರ ನಮಗೆ ಅನೇಕ ಸಮಸ್ಯೆಗಳು ಎದುರಾದವು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮನ್ನು ನಾವು ಆಳ್ಕೊಳ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಹಂಗಾಗಿ ನಮಗೊಂದು ಸಂವಿಧಾನ ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಸಂವಿಧಾನ ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. 1946ರಿಂದ ಪ್ರಾರಂಭ ಮಾಡಿ 1949ಕ್ಕೆ ಮುಗಿಸಿದ್ರು ಸಂವಿಧಾನ ಸಭೆಯಲ್ಲಿ. ಸಂವಿಧಾನವನ್ನು ಸುದೀರ್ಘವಾಗಿ ಮುಗಿಸಿ ಏನ್ ಮಾಡಿದ್ರು ಅಂತಂದ್ರೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸುದೀರ್ಘ ಅವಧಿಯಲ್ಲಿ ಸಂವಿಧಾನ ರಚನೆ ಆಯಿತು ಭಾರತದ್ದು. ಅದಕ್ಕೆ ಅನೇಕ ಮಹನೀಯರು ದುಡಿದಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ದೇಶ ವಿದೇಶಗಳಲ್ಲಿ ಸಹ ಅಧ್ಯಯನ ಮಾಡಿ ಬೇರೆ ಬೇರೆ ದೇಶಗಳ ಉತ್ತಮ ಸಂವಿಧಾನದ ಅಂಶಗಳನ್ನು ಸಹ ಇವತ್ತು ನಮ್ಮ ದೇಶದ ಸಂವಿಧಾನದಲ್ಲಿ ನಾವು ನೋಡಬಹುದು. ಈ ಸಂವಿಧಾನ ರಚನಾ ಸಭೆಯಲ್ಲಿ ಈ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲ ಭಾರತ ಹಿಂದೆ ಅನುಭವಿಸಿರ್ತಕ್ಕಂಥ ಶೋಷಣೆ ಮತ್ತೆ ಸಮಾನತೆ ಇದ್ದಿಲ್ಲ ಅವೆಲ್ಲ ಅಂಶಗಳನ್ನು ಏನ್ ಮಾಡಿದ್ರಪ್ಪ ಅಂತಂದ್ರೆ ಒಂದೊಂದಾಗಿ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡ್ರು. ಅಸ್ಪೃಶ್ಯತೆ ಇತ್ತು, ಸಮಾನತೆ ಇದ್ದಿಲ್ಲ, ಮತ್ತೆ ಅನೇಕ ಆಡಳಿತದಲ್ಲಿ ಸಹ ಲೋಪದೋಷಗಳಿದ್ದವು. ಅವನ್ನೆಲ್ಲ ಸಮಗ್ರವಾಗಿ ಅಧ್ಯಯನ ಮಾಡಿ ಒಂದು ಭಾರತಕ್ಕೆ ಒಂದು ಉತ್ತಮವಾದ ಸಂವಿಧಾನವನ್ನು ರೂಪಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಎಲ್ಲ ಸಂವಿಧಾನ ಕರ್ತೃಗಳಿಗೆ ಸೇರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸೇರ್ತಕ್ಕಂಥದ್ದು. ಅದಕ್ಕಾಗಿ ನಾವು ಅವರನ್ನು ಸಂವಿಧಾನದ ಪಿತಾಮಹ ಅಂತ ಅಂದ್ರೂ ತಪ್ಪಿಲ್ಲ, ಮತ್ತು ಭಾರತದ ಸಂವಿಧಾನದ ಮನು ಅಂತಲೂ ನಾವು ಕರಿತೀವಿ. ಇಲ್ಲಿ ಹಿಂದೆ ಭಾರತದಲ್ಲಿ ಆಳ್ವಿಕೆ ಮಾಡಬೇಕಂತಂದ್ರೆ ರಾಜರಾಣಿಯರ ಮಗನಾಡಿ ಹುಟ್ಟಬೇಕಾಗಿತ್ತು. ಅದು ಬಿಟ್ಟರೆ ಆಡಳಿತದ ಒಂದು ಸಿಗ್ತಾ ಇದ್ದಿಲ್ಲ. ಆದ್ರೆ ಈ ಪ್ರಜಾಪ್ರಭುತ್ವ ಸಂವಿಧಾನದ ಬಂದ ಮೇಲೆ ಏನಾಯ್ತಪ್ಪ ಅಂತಂದ್ರೆ ಸಾಮಾನ್ಯ ಜನರು ಸಹ ಇವತ್ತು ರಾಜ್ಯವನ್ನು ಆಳ್ಬೋದು ಎಂಬಲಿಕ್ಕೆ ಒಂದು ಕಾನೂನಾಗಿ ಮಾರ್ಪಾಟು ಮಾಡಿರ್ತಕ್ಕಂಥದ್ದು ಈ ನಮ್ಮ ಸಂವಿಧಾನ. ನೋಡ್ರಿ, ಹಿಂದೆ ನಮಗೆ ಸಮಾನತೆ ಇದ್ದಿಲ್ಲ, ಜಾತಿ ಶೋಷಣೆ ಬಹಳ ಇತ್ತು. ಮತ್ತೆ ಇವನ್ನೆಲ್ಲ ಹೋಗಲಾಡಿಸಲಿಕ್ಕೆ ಸಂವಿಧಾನ ಅಂತಕ್ಕಂಥ ಒಂದು ಕಾನೂನೇ ಬರಬೇಕಾಗಿತ್ತು. ಶತಶತಮಾನಗಳಿಂದ ಶೋಷಣೆಗಳು ಒಳಗಾದವರಿಗೆ ಒಂದು ದಾರಿದೀಪವಾಗಿರ್ತಕ್ಕಂಥದ್ದೇ ಈ ಸಂವಿಧಾನ. ಸಮಾನತೆಯ ಅಧಿಕಾರ ಅಂದ್ರೆ ಎಲ್ಲ ಸಮಾನತೆಯ ಅಂಶಗಳನ್ನು ಸಹ ಇದರಲ್ಲಿ ಸೇರಿಸಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇವತ್ತು ಭಾರತದಲ್ಲಿ ಎಲ್ಲಾ ವ್ಯಕ್ತಿಗಳಿಗೂ ಎಲ್ಲಾ ರೀತಿಯ ಸಮಾನತೆ ಸಿಗ್ತಾ ಇದೆ, ಸ್ವಾತಂತ್ರ್ಯ ಸಿಗ್ತಾ ಇದೆ, ಮತ್ತೆ ಇನ್ನಿತರ ಎಲ್ಲಾ ಸೌಲಭ್ಯಗಳು ಸಿಗಲಿಕ್ಕೆ ಮೂಲ ಕಾರಣ ಯಾವುದು ಅಂತಂದ್ರೆ ನಮ್ಮ ದೇಶದ ಸಂವಿಧಾನ. ಪ್ರಪಂಚದಲ್ಲಿ ನಮ್ಮ ದೇಶದಂತ ಸಂವಿಧಾನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಎಲ್ಲಾ ಸಂಸ್ಕೃತಿ, ಎಲ್ಲಾ ಜನಾಂಗ, ಎಲ್ಲಾ ವರ್ಗ, ಎಲ್ಲವರಿಗೂ
ಎಂದು ನೊಂದವರಿಗೂ ಸಹ ಇಲ್ಲಿ ಆಶ್ರಯ ನೀಡುವಂತ ಒಂದು ಕಾನೂನು ಇದ್ದರೆ ಅದು ಪ್ರಪಂಚದಲ್ಲಿ ಅದು ಕೇವಲ ಭಾರತದ ಸಂವಿಧಾನ ಎಂದು ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತಕ್ಕಂಥದ್ದು. ಇಂಥ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ಈ ರೀತಿಯಾಗಿ ನಾವಿಲ್ಲೆಲ್ಲ ಕೂಡ್ಲಿಕ್ಕೆ, ನಾವು ಸಭೆ ಸಮಾರಂಭಗಳನ್ನು ಆಚರಣೆ ಮಾಡಲಿಕ್ಕೆ ಮುಖ್ಯ ಕಾರಣವೇ ಸಂವಿಧಾನ. ಅದರಲ್ಲಿ ಸ್ತ್ರೀಯರಿಗೂ ಹಿಂದೆ ಯಾವುದೇ ರೀತಿಯ ಸ್ವತಂತ್ರ ಸಹ ಇದ್ದಿಲ್ಲ. ಸಂವಿಧಾನದ ಮೂಲಕ ಸ್ತ್ರೀಯರಿಗೂ ಸಹ ಪುರುಷರಷ್ಟೇ ಸರಿಸಮಾನವಾದ ಒಂದು ಕಾಯ್ದೆಯನ್ನು ತರಲಿಕ್ಕೆ ಮೂಲ ಕಾರಣವೇ ಈ ನಮ್ಮ ಸಂವಿಧಾನ. ಇವತ್ತು ಪ್ರತಿಯೊಂದು ಹಂತದಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಇರ್ಬೋದು, ಮೀಸಲಾತಿ ಎಲ್ಲ ಪುರುಷರಿಗೆ ಕೊಟ್ಟಂತೆ ಸರಿಸಮಾನವಾಗಿ ಒಂದು ಮಹಿಳೆಯರಿಗೂ ಸಹ ಕೊಡುವುದರ ಮೂಲಕ ಭಾರತದ ಸಂವಿಧಾನ ಪ್ರಪಂಚದಲ್ಲಿಯೇ ಅತಿ ಶ್ರೇಷ್ಠ ಸಂವಿಧಾನ ಆಗಲಿಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಈ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ದೇಶಾಭಿಮಾನ ಬೆಳೆಸ್ಕೊಳ್ಬೇಕಾಗಿದೆ. ನಮ್ಮ ದೇಶವನ್ನು ಬೇರೆಯವರ ಒಂದು ಆಕ್ರಮಣಕ್ಕೆ ಬಿಡಲಾರದಂತೆ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸುವುದರ ಮೂಲಕ ನಮ್ಮ ದೇಶದ ಗೌರವ ಘನತೆಯನ್ನು ನಾವೆಲ್ಲರೂ ಇವತ್ತು ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಸಂವಿಧಾನದಲ್ಲಿ ಅನೇಕ ಮಾಹಿತಿಗಳಿರ್ತಕ್ಕಂಥದ್ದು, ಮೂಲಭೂತ ಹಕ್ಕುಗಳದವ, ಮೂಲಭೂತ ಕರ್ತವ್ಯಗಳು ಸಹ ಇರ್ತಕ್ಕಂಥದ್ದು. ಇಲ್ಲಿ ಮೂಲಭೂತ ಕರ್ತವ್ಯಗಳಲ್ಲಿ ಕೆಲವೊಂದು ಅಂಶಗಳು ಬರ್ತಾವ. ಸಾರ್ವಜನಿಕ ಆಸ್ತಿಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನೋಡಿ, ಸಾರ್ವಜನಿಕ ಆಸ್ತಿ ಅಂತಂದ್ರೆ ನಮ್ಮ ಟ್ಯಾಕ್ಸ್ನಲ್ಲಿ ಕಟ್ಟಿರ್ತಕ್ಕಂಥ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಶಾಲೆ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಯಾವುದೇ ಇರಲಿ ಅವನ್ನೆಲ್ಲ ನಾವು ಕಾಪಾಡ್ಕೊಳ್ತಕ್ಕಂಥದ್ದು ಈ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದ ರಾಷ್ಟ್ರಗೀತೆ, ರಾಷ್ಟ್ರಕ್ಕೆ ಗೌರವ ಕೊಡ್ತಕ್ಕಂಥದ್ದು ಸಹ ನಾವು ನಮ್ಮ ದೇಶಕ್ಕೆ ಅರ್ಪಿಸ್ತಕ್ಕಂಥ ಒಂದು ಗೌರವ ಅಂತ ನಾವು ತಿಳ್ಕೋಬೇಕು. ಈ ರೀತಿಯಾಗಿ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡುವುದರ ಮೂಲಕ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರು ಭಾಗಿಯಾಗೋಣ ಅಂತ ಹೇಳ್ತಾ ಈ ಒಂದು 77ನೇ ಗಣರಾಜ್ಯೋತ್ಸವದಲ್ಲಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಉಪಪ್ರಾಂಶುಪಾಲರಿಗೂ, ನನ್ನೆಲ್ಲ ಮುದ್ದಿನ ಮಕ್ಕಳಿಗೂ ವಂದನೆಗಳು ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಾವತ್ತೂ ನನ್ನ ನೆಚ್ಚಿನ ಪ್ರೀತಿಯ ಮುದ್ದು ಮಕ್ಕಳೇ, ಸಂವಿಧಾನದ ಬಗ್ಗೆ ಸಾಕಷ್ಟು ವಿಚಾರಗಳು ಈ ವೇದಿಕೆ ಮುಖಾಂತರ ತಿಳ್ಕೊಂಡ್ರಿ. ಮಕ್ಕಳು ಭಾಷಣ ಮಾಡಿದ್ರು, ಮೇಡಮರು ಹೇಳಿದ್ರು, ಸರ್ ಹೇಳಿದ್ರು. ನಾನು ಸಂವಿಧಾನದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಯಾಕೆ ನೋಡ್ತಾವ್ರ ಬಗ್ಗೆ ಹೇಳ್ತಿರ್ತಾರೆ. ನಮ್ಮ ಮಾತು ನನ್ನ ವಿಚಾರಕ್ಕೆ ಮುಂದುವರಿಸ್ಕೊಡ್ತಾರೆ. ಇವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಜಗತ್ತಿನ ಇತಿಹಾಸ ಪುಟ ತೆಗೆದಂದ್ರೆ ಅಥವಾ ಜನಪತ್ರಿಕೆಗಳು ತೆಗೆದು ಸಾಕು, ಅಮೆರಿಕದ ಅಧ್ಯಕ್ಷ ಟ್ರಂಪ್ನ ಒಂದು ಕಾಮಿಡಿ ಶೋ ನಮ್ಗೆ ಕಾಣ್ತಾ ಇದೆ. ಅದು ಇರಾಕ್ನಲ್ಲಿರ್ತಕ್ಕಂಥ ಅಧ್ಯಕ್ಷ ವಂಶ ಪಾರಂಪರ್ಯವಾಗೆಲ್ಲ ಆಡಳಿತ ನಡೆದಿದೆ. ಅಲ್ಲಿ ಕೇಂದ್ರೀಯ ರಾಜ್ಯಭಾರ ಮಾಡ್ತದ, ಇವತ್ತು ಅಲ್ಲಿ ತೆಗೆದು ಬಿಡ್ತಾಗ. ನೆಕ್ಸ್ಟ್ ಪಾಕಿಸ್ತಾನ್, ಅಲ್ಲಿ ಹೆಸರಿಗೆ ಪ್ರಜಾಪ್ರಭುತ್ವ, ಅಲ್ಲಿ ಸೇನಾ ಆಡಳಿತ ಮಾಡ್ತಾರೆ. ಶ್ರೀಲಂಕಾ, ಅಲ್ಲಿ ಇರ್ತಕ್ಕಂಥ ಇದ್ದಂಥ ಗೌರ್ಮೆಂಟ್ ಬಹುಮತವಾಗಿ ಅಧಿಕಾರಕ್ಕಿತ್ತು, ಅದನ್ನು ತೆಗೆದು ಹೋಗೋದು, ಅಲ್ಲಿ ವಿರುದ್ಧ ಅಧಿಕಾರಕ್ಕೆ ಬಂದಾರೆ. ಎಲ್ಲ ನೋಡ್ತಾ ಇದ್ರೆ ಇಡೀ ಜಗತ್ತು ಇರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳು ಭಾರತವನ್ನು ನೋಡ್ತಾ ಇದಾವ. ಇಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ಒಂದು ನಿರ್ದಿಷ್ಟವಾಗಿ ಇಲ್ಲಿ ಇದ್ದಂಥ ಅವತ್ತು ಹೋರಾಟಕ್ಕಾಗಿ, ಸಂವಿಧಾನಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟದಂತ ಇಲ್ಲಿ ಮಹನೀಯರು ಮುಂದೆ ಸಂವಿಧಾನವನ್ನು ಚೌಕಟ್ಟಾಕಿ ಒಂದು ಅದ್ಭುತ ಹೋರಾಟ ಹಾಕಿದ್ದಾರೆ. ಇಲ್ಲಿ ಸಾಕಷ್ಟು ವ್ಯವಸ್ಥೆ ಬದಲಾವಣೆ ಆಗ್ಬೋದು, ಆದರೆ ಜನಸಾಮಾನ್ಯರು ಕೂಡ ಅತಿ ಸುಭದ್ರವಾಗಿ ಬದುಕ್ತಾ ಇದಾರ ಅಂತ ಒಂದು ವಿಚಾರಗಳನ್ನ ಮಂಜುನಾಥರು ಕೂಡ ಪಡಿಸಿದ್ರು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತಾ, ಇಡೀ ಜಗತ್ತ ಹಿಂಗೆ ಕಡೆ ನೋಡ್ತಾ ಇದೆ. ಸ್ಟಾರ್ಟ್ಅಪ್ ಈ ಭಾರತ ಬದಲಾಗ್ತದೆ ಅಂತ ಹೇಳ್ತಾರ, ವಿಕಸಿತ ಭಾರತ ಅಂತ ಹೇಳ್ತಾರ. ಅತಿ ಹೆಚ್ಚು ಯಾವ್ದಪ್ಪ ಅಂದ್ರೆ ಸ್ಟಾರ್ಟ್ಅಪ್ ಮಾಡಿದ್ದು ಚೀನಾ, ನೆಕ್ಸ್ಟ್ ಇಸ್ರೇಲ, ಈಗ ಭಾರತ. 1 ಲಕ್ಷ ಸ್ಟಾರ್ಟ್ಅಪ್ ಕಂಪನಿಗಳು ಭಾರತದಲ್ಲಿ ಈಗ ಆಲ್ರೆಡಿ ಚೆಲುವಲ್ಲ ಅಂತ ಹೇಳ್ತಾರ. ಇನ್ನೊಂದು 10 ವರ್ಷದ ಸಾಕು ಇಡೀ ಜಗತ್ತನ್ನ ಎಕನಾಮಿಕ್ ಆಗಿ ಆಗ್ತಾ ಇರೋದಂತಂದ್ರೆ ನಾವೇ ಆಲ್ರೆಡಿ 3ನೇ ಸ್ಥಾನದಾಗಿದ್ದೀವಿ ಎಕನಾಮಿಕ್ ನಲ್ಲಿ. ಮುಂದೆ ಇನ್ನೊಂದು 10-20 ವರ್ಷ ಸಾಕು 1ನೇ ಸ್ಥಾನದಲ್ಲಿ ನಾವು ಬರಲಿಕ್ಕೆ ಅದಕ್ಕೆ ಅನುಮಾನ ಇಲ್ಲ. ಅಂತ ಒಂದು ಭಾರತ, ಅಂತ ಒಂದು ಅದ್ಭುತವಾದ ಭಾರತದಲ್ಲಿ ನಾವೆಲ್ಲ ಬರುತ್ತಾ ಇದ್ವಿ. ನಮ್ಮೆಲ್ಲರಿಗೂ ಸಂವಿಧಾನ ಶುಭಾಶಯಗಳನ್ನ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶಾಂತ ರೀತಿಯಿಂದ ಕೂತ ಗಣರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುವಿಂದಲೇ, ಹಾಗೆ ಈ ಕಾರ್ಯಕ್ರಮದ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪಾಲಕ ಪೋಷಕರೇ, ನೋಡಿ ಇವತ್ತು ನಮ್ಮೆಲ್ಲರ ಪಾಲಿಗೆ ಬಹಳ ವಿಶೇಷವಾದಂಥ ದಿನ.
ಈ ವಿಶೇಷವಾದಂಥ ದಿನದಲ್ಲಿ ನಾವು ಈ ಕಾರ್ಯಕ್ರಮ ಯಾಕೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೋಬೇಕು. ಇಷ್ಟೊತ್ತು ಗಿರಿಜಾ ಮೇಡಮ್ ಅವರು ಬಹಳ ವಿಷಯವನ್ನು ಹೇಳಿದ್ರು. ಬಹಳ ಜನ ಕೇಳ್ತಾ ಇಲ್ಲ ಮಕ್ಕಳು. ನೀವು ಹೈಸ್ಕೂಲ್ ಮಕ್ಕಳಾಗಿ ವಿಷಯಗಳನ್ನು ಸಂಗ್ರಹ ಮಾಡಬೇಕು, ತಿಳ್ಕೋಬೇಕು. ಇವತ್ತು ನಾವು ಯಾಕೆ ಈ ಸಂವಿಧಾನದ ದಿನವನ್ನು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಜನವರಿ 26ನೇ ನಾವು ಯಾಕೆ ಆಯ್ಕೆ ಮಾಡಿವಿ ಅನ್ನೋದ್ರ ಬಗ್ಗೆ ನೀವೆಲ್ಲ ಇತಿಹಾಸದಲ್ಲಿ ಓದಿರಿ. ಪೂರ್ಣ ಸ್ವರಾಜ್ಯ ಅಂತಕ್ಕಂಥ ಪದ ನಾವು ಜವಾಹರ್ಲಾಲ್ ನೆಹರು ಅವರು 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ಯ ಅಂತಕ್ಕಂಥ ಒಂದು ಪದವನ್ನು ಬಳಸಿದ್ರು. ಆ ಒಂದು ಸ್ಮರಣಾರ್ಥವಾಗಿ ಆ ದಿನವನ್ನು ನೆನಪಿಟ್ಕೋಬೇಕನ್ನೋ ದೃಷ್ಟಿಯಿಂದ ಇವತ್ತು ಅಂದ್ರೆ ಜನವರಿ 26 ನಾವು ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಮಕ್ಕಳಿಗೆ ಗಣರಾಜ್ಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಗಣ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಏನು ಗಣ ಅಂದ್ರೆ 10ನೇ ಕ್ಲಾಸ್ ಮಕ್ಕಳು 8, 9, 10 ನೀವೆಲ್ಲ ಕ್ಲಾಸಲ್ಲಿ ಇರ್ತೀವಿ ಅಕಾಡೆಮಿ ನೀವು. ಗಣ ಅಂದ್ರೆ ಏನು ನಿಮಗೆಲ್ಲ ಗೊತ್ತಿರುವಂತೆ ಗುಂಪು ಅಂತ. ಗಣ ಅಂದ್ರೆ ಗುಂಪು. ನಮ್ಮ ದೇಶ ಅನೇಕ ಸಂಸ್ಥಾನಗಳ ಅಥವಾ ರಾಜ್ಯಗಳ ಗುಂಪು ನಮ್ದು. ಈ ಗುಂಪಿಗೆ ಒಬ್ಬ ಅಧಿಪತಿ ಅಂತ ಇರ್ತಾರೆ, ಅವರಿಗೆ ನಾವು ರಾಷ್ಟ್ರಪತಿ ಅಂತ ಕರಿತೀವಿ. ಹೌದಾ? ಆ ರಾಷ್ಟ್ರಪತಿ ಹೆಸರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವ್ಯವಹಾರಗಳು ನಮ್ಮ ದೇಶದಲ್ಲಿ ಬಹು ಅಚ್ಚುಕಟ್ಟಾಗಿ ನಡೀತಾ ಇದ್ದಾವೆ. ಅದಕ್ಕೆ ಒಂದೇ ಒಂದು ಕಾರಣ ಏನಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಮೂಲಭೂತ ಕಾನೂನು. ಆ ಕಾನೂನು ಅಡಿಯಲ್ಲಿ ನಾವೆಲ್ಲ ಇದ್ದೀವಿ. ಹಾಗಾಗಿ ಕಾನೂನಿಗೆ ಅನುಗುಣವಾಗಿ ನಾವೆಲ್ಲ ನಮ್ಮ ಕರ್ತವ್ಯಗಳನ್ನು ನಾವು ಮಾಡೋಣ. ಜೊತೆಗೆ ನಮ್ಮ ದೇಶ ಬಹುತ್ವ ಭಾರತ ಅಂತ ಕರಿತೀವಿ ನಾವು. ಈ ಬಹುತ್ವ ಭಾರತದಲ್ಲಿ ಎಲ್ಲ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ದು. ಹಾಗಾಗಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂತಕ್ಕಂಥ ಒಂದು ನಾನುಡಿಯಲ್ಲಿ ನಾವೆಲ್ಲ ಬಾಳೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಈಗ ಅಲ್ಲಿ ತಾಲೂಕು ಆಡಳಿತದಿಂದ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲರಿಗೂ ಶುಭವಾಗದಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಶಾಲೆಯ ವಿದ್ಯಾರ್ಥಿಗಳು ಸರ್ಕಾರಿ ಬಾಲಕರ ಶಾಲೆಯ ವಿದ್ಯಾರ್ಥಿಗಳು ಕೆಪಿಎಸ್ ಶಾಲೆಯ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಧ್ವಜವಂದನೆ ಕಾರ್ಯಕ್ರಮ ಮಹನೀಯರ ಧ್ವಜವಂದನೆಯನ್ನು ಸ್ವೀಕಾರ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಕೆಪಿಎಸ್ ಶಾಲೆಯ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿಯರಿಂದ ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಬಾಲಕಿಯರ ಶಾಲೆ